ಎಲ್ರಿಗೂ ನಮಸ್ಕಾರ. ಈ ಕ್ಲಿಪ್ ಹಾಕ್ತೀನಿ ನೋಡ್ಕೊಂಬರ್ರಿ. ಕಾರ್ಯಕ್ರಮವನ್ನ ಆರಂಭಿಸ್ತಾ ಇದ್ದೇವೆ. ಸ್ಪರ್ಧಿಗಳ ಪರಿಚಯ. ಮೊದಲ ಸ್ಪರ್ಧಿ ಕೂಡ ಇಡೀ ರಾಜ್ಯವೇ ಖುಷಿ ಪಡುವಂತ ಸುದ್ದಿ ಒಂದನ್ನ ತಂದಿದ್ದೀವಿ. ಐಸ್ ಮೊದಲು ಈ ವಿಡಿಯೋ ನೋಡ್ಕೊಂಬರ್ರಿ, ಆಮೇಲೆ ಫನಿ ಕಮೆಂಟ್ಸ್ ಓದೋಣಂತೆ. ಲೆಟ್ಸ್ ಗೋ. Bye, all the best. ಇಲ್ಲ ಇಲ್ಲ ಹೋಗ್ತಾ ಇದ್ದಾನೆ. तो चलिए शुरू करते हैं. ಕಲಿಯುಗದ ಕಲ್ಕೆ ಎಂಟ್ರಿ ಆಗಲಿದೆ, ಎಚ್ಚರ. ಹಾಸ್ಪಿಟಲ್ ಹೊರಗಡೆ ಫುಲ್ ಟೈಟ್ ಸೆಕ್ಯೂರಿಟಿ ನೀಡಬೇಕು. ಅವನ್ ಬರ್ತಾ ಇದ್ದಾನೆ ಕಣ್ರೋ. ಕಲ್ಕಿ ಬರ್ತಾ ಇದ್ದಾನೆ ಕಣ್ರೋ. ಇವತ್ತು ಈ ಭೂಮಂಡಲಕ್ಕೆ ಉಳ್ಗಾಲ ಇಲ್ಲ ಕಣ್ರೋ. ಕರ್ನಾಟಕ ಬಂದ್ ಘೋಷಿಸಿ ಜೂನಿಯರ್ ಅಂಕುಲಂಕು ಬರ್ತಾ ಇದ್ದಾನೆ. ಮುಂದಿನ ಸ್ಪರ್ಧಿ. ಈ ವಿಡಿಯೋನ ಯಾರು ಸ್ಕಿಪ್ ಮಾಡಬೇಡಿ. ಫ್ರೀಡಂ ಫೈಟರ್ ದೇಶಪಾಂಡೆ ಅವರು ಯಾವ ತರ ಈ ವಾರ್ ಗೆದ್ದವ್ರೆ ಅಂತ ಹೇಳ್ತಾರೆ, ಬನ್ನಿ ನೋಡೋಣ. ಸ್ಟ್ರಗಲ್ ಅನ್ನೋ ಒಂದು ಪದಕ್ಕೆ ಇವರೇ ಉದಾಹರಣೆ. ಇಂಥ ಮಹಾನ್ ಸಾಧಕರು ಯಾವ ರೀತಿ ಸಾಧನೆಗಳನ್ನ ಮಾಡಿದ್ರು, 7 ಸಮುದ್ರಗಳನ್ನ ದಾಟಿ, ಪರ್ವತಗಳನ್ನ ಏರಿ, ಪಾತಾಳಕ್ಕೆ ಹೋಗಿ ಬಂದು ಈ ಸ್ಟೇಜ್ಗೆ ತಲುಪೋದಕ್ಕೆ ಅವರು ಯಾವ್ಯಾವ ರೀತಿ ಸ್ಟ್ರಗಲ್ ಮಾಡಿದ್ರು ಅನ್ನೋದನ್ನ ಅವರೇ ಅವ್ರ ಬಾಯಿಂದ ಹೇಳಿದ್ದಾರೆ. ಆ ಅದ್ಭುತವಾದ ಮಾತುಗಳನ್ನ ಕೇಳ್ಕೊ. ದೇವರಿಗೆ ನಾವುಗಳೆಲ್ಲ ಟ್ರೈ ಮಾಡಿದಾಗ್ಲೂ ಇಷ್ಟು ಈಸಿ ಇರ್ಲಿಲ್ಲ ವೇದಿಕೆ. ತುಂಬಾ ಕಷ್ಟಪಟ್ಟು ಸ್ಟೇಜ್ ಅಲ್ಲಿ ನಮ್ಮನ್ನ ನಾವು ಪ್ರೂವ್ ಮಾಡ್ಕೊಂಡು ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಈ ಅವಕಾಶ ಸಿಕ್ಕಿರ್ಲಿಲ್ಲ ನಮ್ಗೆ. ಹೆಂಗ್ ಸತ್ತೋಯ್ತು ನೋಡ್ತಾ ಇದ್ವಿ ನಾವು, ನಮ್ ದೃಷ್ಟಿಗೆ ಸತ್ತೋಯ್ತು. I'm telling you bloody you guys are lucky man. ಬಂದ್ರೆ ಬರುತ್ತೆ, ಹೋದ್ರೆ ಶಾಕ್ ಆಗ್ಬೇಡಿ. ವೇದಿಕೆ ಅಂತ ಸಿಕ್ಕಿದ್ರೆ ನಿಮ್ಗೆ ಬಳಸ್ಕೊಳ್ಳಿ ಎಲ್ಲರೂ. ನಮ್ಗಿಂತ ವೇದಿಕೆ ಸಿಗಕ್ಕೆ ಎಷ್ಟು ಕಷ್ಟಪಟ್ಟಿದೀವಿ ನಮಗ್ ಗೊತ್ತದು. ಅಪ್ಪೇ ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ಸ್ಟಾರ್ ಅಂಬರೀಶ್ ಹಳೇದು, ಅಕ್ಕಿ ಇಲ್ಲ, ಬೆಳೆ ಇಲ್ಲ, ಚಕ್ರವ್ಯೂಹ ಕತೆ ಇದಂಗಿದೆಯಲ್ಲಪ್ಪೇ. ಅನ್ಕೊಂಡಿದ್ದೆ ಈ ವೇದಿಕೆ ಇಷ್ಟು ಈಸಿ ಅನ್ಕೊಂಡಿದ್ದೀರಾ? 20 ವರ್ಷ ಆಯ್ತು ಇಲ್ಲಿ ಬಂದು. ಇವಾಗ ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ. ಯಾರೇ ಅದು? ಸೈಲೆನ್ಸ್. ಈ ತರ ಸ್ಟೇಜ್ ಅಲ್ಲಿ ನಿಂತ್ಕೊಳ್ಳೋ ಅವಕಾಶ ಸಿಗ್ತಾ ಇದೆ ನಿಮ್ಗೆಲ್ಲ. ಇವಾಗ ಫಸ್ಟ್ ಸಿಗ್ತಾ ಇದೆ. ಬಿ ಪ್ರೌಡ್ ಅಂಡ್ ಬಿ ಹ್ಯಾಪಿ ಅಂಡ್ ಯು ಆರ್ ವೆರಿ ಲಕ್ಕಿ. ನೋ ಕಾಮೆಂಟ್ಸ್. ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಾರಣ. ಏನ್ ಆಕ್ಟಿಂಗ್ ಅಣ್ಣ ನಿಮ್ದು, ಏನ್ ಆಕ್ಟಿಂಗ್. ನೆಕ್ಸ್ಟ್ ಲೆವೆಲ್. ನಿಮ್ಮ ಸೀಸನ್ ಅಂತ ತಗೊಂಡಾಗ, ನಿಮ್ಮ ಪರ್ಫಾರ್ಮೆನ್ಸ್ ಅಂದಾಗ ನನಗ್ ನೆನಪಾಗೋದು ಪ್ರಥಮ್ ಹತ್ರ ಚೆನ್ನಾಗಿ ಬೈಸ್ಕೊಂಡು ನಿಂತ್ಕೋತಾ ಇದ್ರಲ್ಲ, ಅಷ್ಟು ಬಿಟ್ರೆ ನನಗ್ ಬೇರೆ ಏನು ನೆನಪಾಗಲ್ಲ. ಇಷ್ಟೆಲ್ಲ ಮಾತಾಡ್ತಿದಿರಲ್ಲ ನೀವು. ನಿಮ್ ಸೀಸನ್ ಅಲ್ಲಿ ನೀವ್ ಏನ್ ಕಡ್ದು ಕಟ್ಟೆ ಹಾಕಿದೀರಾ ಹೇಳಿ? ಏನು ಇಲ್ಲ. ಚಾನ್ಸೇ ಇಲ್ಲ, ನೋ ವೇ. ಅಲ್ಲ, ನನಗೆ ಬೇಜಾರಾಗ್ತಾ ಇರೋದು ಆ ಹುಡುಗಿ ಜಾಗದಲ್ಲಿ ಇನ್ಯಾರೋ ಬಂದಿದ್ರೆ ಪಾಪ ಅವ್ರಿಗೆ ಅವಕಾಶ ಸಿಕ್ಕಿರೋದು, ಒಬ್ರು ಅವಕಾಶನ ಕಿತ್ಕೊಂಡು ವೇಸ್ಟ್ ಮಾಡ್ಬಿಟ್ಟು ಹೋದ್ರು ಅಂತ ಬೇಜಾರಾಗ್ತದೆ. ನಮ್ಮೆಲ್ಲರಿಗೂ ಕೂಡ ನಿಮ್ ವಿಚಾರದಲ್ಲಿ ಒಂದು ಬೇಜಾರಿದೆ. ನಿಮ್ಮ ಸೀಸನ್ ನಲ್ಲಿ ನೀವ್ ಹೇಗ್ ಗೆದ್ರಿ ಅಂತ ನಮ್ಗೆ ಇನ್ನೂ ಅರ್ಥನೇ ಆಗಿಲ್ಲ. ಎಷ್ಟೋ ಜನ ಡಿಸರ್ವ್ ಇರೋರು ಇದ್ರು, ನಿಮ್ಗಿಂತ ಬೆಟರ್ ಪರ್ಫಾರ್ಮ್ ಮಾಡ್ತಿರೋರು ಇದ್ರು, ಆದ್ರೂ ಕೂಡ ನೀವೇ ಗೆದ್ರಲ್ವಾ. ಇನ್ನೂ ಕೂಡ ನೀವ್ ಹೇಗ್ ಗೆದ್ರಿ ಅನ್ನೋದು ನಮ್ಗೆ ಕನ್ಫ್ಯೂಷನ್ ಆಗೇ ಉಳಿದಿದೆ. ಖಂಡಿತವಾಗ್ಲೂ ನೀವು ಡಿಸರ್ವ್ ಇರ್ಲಿಲ್ಲ ಗೆಲ್ಲೋದಕ್ಕೆ. ಆ ವಿಚಾರದಲ್ಲಿ ನಮ್ಗೆ ತುಂಬಾ ಬೇಜಾರಿದೆ ಮೇಡಮ್. ನಾನು ಹೇಳ್ಕೊತೀನಿ, ಬೇರೆಯವ್ರು ಹೇಳಲ್ಲ.